ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ. ನಮಸ್ಕಾರ ರೀ ಅಪ್ಪ ಸ್ವಾಮಿಗಳ. ನಮಸ್ಕಾರಪ್ಪ. ಯಾಕಡೆ ಹೊಂಟಾರಿ ಗುರುಗಳ? ಯಪ್ಪ, ಧರ್ಮ ಕ್ಷೇತ್ರವಾದಂತ ಪುಣ್ಯ ಕ್ಷೇತ್ರವಾದಂತ ಸರ್ವರ ಪಾಪ ನಿವಾರಣೆ ಮಾಡುವಂತ ಬಂಡಿಗನಿ ಬಸವಣ್ಣನ ದರ್ಶನಕ್ಕೆ ಹೊಂಟೀನಿಯಪ್ಪ. ಬಂಡಿಗೆ ನೀವು ಹೊಂಟಾರಿ? ಅದು ನಮ್ಮ ಮನೆದೇವ್ರಿ. ನಾನು ಗಂಟ ಹುಟ್ರ ಗಲ್ಲೆ 500 ರೂಪಾಯಿ ಆಯ್ತು ಬಡ್ಕೊಂಡಿದ್ದೀನಿ. ಬಡತನದಾಗ ನನ್ಗ ಹೋಗೋದ ಆಗಿಲ್ರಿ. ನಂದು ಕಾಣಿಕೆ ಹೋದ್ ಮುಟ್ಟಿಸ್ರಲ್ಲ ರೀ. ಬಂಡಿಗಿನಿ ಬಸವಣ್ಣ ಕಲಿಯುಗದ ಕಾಮದೇನ ಕಲವೃಕ್ಷ, ಬೇಡಿದವರಿಗೆ ಬೇಡಿದ ಕೊಡುವಂತ ಭಗವಂತಗ ಗಂಡು ಹುಟ್ಟಿದ್ರ 500 ರೂಪಾಯಿ ಕೊಡ್ತೀನಂತ ಹೇಳ್ಕೊಂಡೀಯ. ಹೋಗಪ್ಪ, ಮಗನ ಕರ್ಕೊಂಡು ಹೆಂಡ್ರ ಮಕ್ಕಳ ಕರ್ಕೊಂಡು ಜಡಿ ತೆಗಿಸ್ಕೊಂಡ ಬಾ, ನಿನಗ ಒಳ್ಳೇದಾಕೈತಿ. ಯಪ್ಪ, ಅವ್ ಎಂದ ಕರ್ಸ್ಕೊತಾನಲ್ಲ, ಹೆಂಡ್ರ ಮಕ್ಕಳ ಅಟ್ರು ಕೂಡಿ ಹೋಗ್ತೀವಪ್ಪ. ಈಗ ಹೋದ ಈ ಕಾಣಿಕೆ ಏನು ಮುಟ್ಟಿಸಪ್ಪ. ಯಪ್ಪ, ಅದಾವೆಲ್ಲ ನೋಡ್ತಾನ ಗಪ್ಪಪ್ಪ. ಯಪ್ಪ, ಅದಾವ ಹಿಡಿಯಪ್ಪ. ಭಕ್ತ, ಇದೊಮ್ಮೆ ಜೋಳಿಗೆಗೆ ಹಾಕಾಗ್ತದಿ, ಹಾಕ ಬ್ಯಾಡ ಅನ್ನಂಗಿಲ್ಲ. ದಾಸೋ ಕೊಡು ಕಾಳ ಅಳದು ಕೊಡಬಾರ್ದಂತ, ದಾನ ಕೊಡು ರೊಕ್ಕ ಎನಿಸ್ ಕೊಡಬಾರ್ದಂತ. ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಓಂ ನಮ ಶಿವಾಯ. ಹೋಗಿ ಬರ್ತಾನಪ್ಪ. ಬಿಸಿಲು ನೆತ್ತಿ ಮೇಲೆ ಬಂದೈತಿ, ಕಾಲು ಸುಡುದ್ರಾಗ ಹೋಗ್ಬೇಕಾಗೈತಿ. ಹೋಗಿ ಬರ್ರಿ ಅಪ್ಪಗಳ, ಹೋಗಿ ಬರ್ರಿ. ಓಂ ಬಸವಲಿಂಗಾಯ ನಮಃ. ಅವ್ರು ನೋಡ್ರ ಬಂಡಿಗೆ ನೀ ಬಸವಣ್ಣ ಬಂದಂಗ ಆಯ್ತ. ಹರಿಕಿ 12 ವರ್ಷ ಹೆಂಗೋ ನನ್ನ ಹರಿಕ್ ತೀರಿತ. ಏನೋ ಬಸವಣ್ಣ ಬಂದಂಗ ಬಂದ್ರ ನಮಗ ಪಾಲಿಗೆ ಅವ್ರು. ಓಂ ಬಸವಲಿಂಗಾಯ ನಮಃ. ಓಂ ಬಂಡಿಗನಿ ಬಸವಲಿಂಗಾಯ ನಮಃ. ಯಾರು ಗಂಟ್ರಿ ಅಪ್ಪ? ಯವ್ವ, ನಾ ಬಂಡಿಗನಿ ಕ್ಷೇತ್ರಕ್ಕೆ ಹೊಂಟೇನಿ. ಹೌದಾ? ಬಸವಣ್ಣನ ದರ್ಶನ ಮಾಡ್ಕೊಂಡ ಬರ್ಬೇಕಂತ ಹೊಂಟೀನಿ. ಹೌದಾ ಅಪ್ಪ? ಬಂಡಿಗೆ ನೀ ಬಸವನ್ ಹೊಂಟದಿ? ಯಪ್ಪ, ನಾನು ಒಂದ್ 50 ರೂಪಾಯಿ ಹೋದ ಅವ್ನ ಗಲ್ಲೆಕ್ ಹಾಕ್ಯಪ್ಪ. ತಾಯಿ ಶಂತ ಮಹಾಮಹಿಮವ, ದಾರಿ ಹಿಡಿದ ಬರಾಗ ಸಾವಿರಾರು ಮಂದಿ ನನ್ ನೋಡಿದ ತಕ್ಷಣ ಎಲ್ಲಾರು ತನ್ನ ಕೈಲ ಆದಷ್ಟು ಸಹಾಯ ಈ ಜೋಳಿಗೆ ಮುಟ್ಟಿಸ್ರ. ನಾನು ಆ ಭಗವಂತನಲ್ಲಿ ಕೇಳ್ಕೊತಾನೆ, ಬಸವಣ್ಣನ ಎಲ್ಲ ಭಕ್ತರ ಮನದ ಇಷ್ಟಾರ್ಥನ ಈಡೇರಿಸಪ್ಪ. ಸಕಲ ಸರಿಯಾಗಿ ಮಳೆಯಾಗಿ ಬೆಳೆ ಬಂದು ನಾಡಿನ ಜನರು ಸುಖವಾಗಿರಲಂತ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿ ಬರ್ತೇನೆ ತಾಯಿ. ಆ ಬಸವಣ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ಓಂ ಬಂಡಿಗನಿ ಬಸವಲಿಂಗಾಯ ನಮಃ. ಓಂ ಬಂಡಿಗನಿ ಬಸವಲಿಂಗಾಯ ನಮಃ. ಯಪ್ಪ ಗುರುಗಳ, ನಮಗ ಆಶೀರ್ವಾದ ಮಾಡ್ರಿ. ಓಂ ಬಸವಲಿಂಗಾಯ ನಮಃ. ತಂಗಿ, ಸ್ವಾಮಿಗಳಿಗೆ ನಮಸ್ಕಾರ ಮಾಡ. ಆಯ್ತ್ರಿ ಅತ್ತಿ. ಓಂ ಬಸವಲಿಂಗಾಯ ನಮಃ. ಯಪ್ಪ ಗುರುಗಳ, ನನ್ನ ಸಸಿದು 5 ವರ್ಷ ಆತ್ ಮದ್ವೆ ಆಗಿ, ಮಕ್ಕಳನ್ನ ಆಗಲ್ಲ ಯಪ್ಪ. ತಾಯಿ, ಕೊಡು ಬಸವಣ್ಣ ಬಡವನಲ್ಲ, ಅವ ಹೇಳಿಲ್ಲನು, ಅವನು ಒಲಿದರೆ ಕೊರಡು ಕೊಂಬುವುದಯ್ಯ, ಬರಡು ಹಯನಾಗುವುದಯ್ಯ ಅಂತ. ಅವ ಕಣ್ಣು ತೆರೆದ್ರ ತಡ ಆಗುದಿಲ್ಲ ತಾಯಿ, ಕರುಣಿಸಕ. ಯಪ್ಪ, ನೀವ್ ಎಲ್ಲಿಗೆ ಹೊಂಟ್ರಿ? ತಾಯಿ, ಪುಣ್ಯ ಕ್ಷೇತ್ರವಾದಂತ ಧರ್ಮ ಕ್ಷೇತ್ರವಾದಂತ ಬಂಡಿಗನಿ ಬಸವಣ್ಣನ ದರ್ಶನ ಪಡ್ಕೊಂಡು ಬರಾಕ್ ಹೊಂಟೇನ್ಯವ್ವ. ಯಪ್ಪ, ಬಂಡಿಗೆ ನೀ ಬಸವನ ಹೊಂಟಾರಿ? ಯಪ್ಪ, ಅದ ನನ್ನ ಮಣಿದೇವ್ರ ಬಂಡಿಗೆ ನೀ ಬಸವನ. ನಡ್ರಿ ಯಪ್ಪ, ಹೋಗುನು ಮನಿಗೆ. ತಾಯಿ, ನಾನು ಅವನು ದರ್ಶನ ಪಡ್ಕೊಂಡ ಹೊರಳಿ ಬರ್ಬೇಕ, ನಾ ಹೊಕ್ಕನಿವ. ಯಪ್ಪ, ಕ್ಯಾಟ ಬೆಂಕಿ ಅಂತ ಬಿಸಿಲ ಕಾಲ ಸುಡ್ತಾವ. ನನ್ನ ಮನಿಗ್ ಬಂದ ಅಟ್ ಇಸರಂತ ಕಳದ ಚಾಪ ಕುಡ್ಕೊಂಡ್ ಹೋಗ್ಯಪ್ಪ. ದೂರ ಇಲ್ರಿ ಬಂಡಿಗೆ, ನೀ ಇಲ್ಲೇ ಐತಿಯಪ್ಪ, ಹೋಗ್ಬೇಕ್ರಿ. ನಡ್ರಿಯಪ್ಪ, ಹಂಗ ಮಾಡ್ಬೇಡ್ರಿ. ಕಾಲ ಏನ್ ಗತಿಯಪ್ಪ ನಿಮ್ಮ? ಕೆಟ್ಟ ಯಾವಾಗಿಂದ ನೋಡ್ಕೋತ ಬಂದಾರ, ಯಾವಾಗ ಜಾಗ ಬಿಟ್ಟಾರ, ಮತ್ ಕಾಲ ಏನಿಗತಿಯಪ್ಪ? ನಡ್ರಿಯಪ್ಪ, ಹಂಗ ಮಾಡ್ಬೇಡ್ರಿ ಗುರುಗಳ, ಹೋಗು ನಡ್ರಿ. ತಾಯಿ, ಬಂಡಿಗಿನಿ ಬಸವಣ್ಣ ನಿನ್ನ ಮಣಿದೇವ್ರ ಅಂತ ಹೇಳ್ತಿ. ನಡಿ ತಾಯಿ, ಸ್ವಲ್ಪ ವಿಶ್ರಾಂತಿ ತಗೊಂಡ ಹೊಕ್ಕನು. ಬರ್ರಿಯಪ್ಪ ಹಂಗಾರ. ನಡಿ ತಾಯಿ. ಓಂ ನಮ ಶಿವಾಯ.
ಹೋಗಿ ಕಾಮಿ ತರೋಗ ಹಾಸನ ಇಲ್ಲಿ ಆಯ್ತ್ರಿ ಬರ್ರಿಯಪ್ಪ. ಶಿವಾಯ ನಮಃ. ಬರ್ರಿಯಪ್ಪ ಹಾಸ್ನಿಗೆ ಕುಡ್ರಿಪ್ಪ. ಓಂ ನಮಃ ಶಿವಾಯ. ಒಂದ್ ಸಿಂಗಲ್ ಚಾ ಮಾಡ್ಗೈತಂಗ ಮೊದಲ ಒಂದ್ಸರಿ ನೀರ್ ತಗೊಂಡ್ರು. ಯಪ್ಪ ಗುರುಗಳ ಮಳಿ ಪಳಿ ಹೆಂಗೈತ್ರಿ ಗಾಡಿ? ತಾಯಿ ಬಬಲಾದಿ ಶರಣರ ಹೇಳಿಲ್ಲನ, ಮಳಿ ಸ್ವಲ್ಪ ಮುಂಗಾರಿ ಕಡಿಮೆ ಆಕತಿ, ಗಾಳಿ ಜಾಸ್ತಿ ಬೀಸ್ತೈತಿ, ಜಗತ್ತ ಕಂಡಾಮಂಡಲ ಆಕತಿ, ಹುಷಾರು ಮಕ್ಕಳ ಅಂತ ಹೇಳ್ಯಾರ. ಅದಕ್ಕೆ ನಾವೆಲ್ಲಾರು ಏನ್ ಮಾಡಬೇಕು? ಭಗವಂತನ ನಾಮಸ್ಮರಣೆ ಮಾಡಬೇಕ. ಭಗವಂತ ನಾಮಸ್ಮರಣೆ ಮಾಡಿದ್ರ ಬಂದ್ ಕಂಟ ಬಯಲಾಗಿ ಹೋಗಿ ಬಿಡ್ತೈತಿ. ಯಪ್ಪ ಇದ ಹೋದ್ರ ನನ್ನ ಮಗ ನೌಕರಿ ಮ್ಯಾಗ್ರಿ, ಇನ್ನೊಂದ್ ಸ್ವಲ್ಪ ನಿಂತಿದಂದ್ರ ನಿಮ್ ದರ್ಶನ ತಗೋತಿದ್ ನೋಡ್ರಿ ಯಪ್ಪ. ಅತ್ತಿರಿ ನೀರ್ ತಗೋರಿ. ಕೊಡಿವಾ ಅಪ್ಪರಿಗೆ ನೀರ್ ಕೊಡೋರಿ. ಓಂ ನಮಃ ಶಿವಾಯ. ಚಾ ಇಟ್ಟೆ ಇಲ್ಲ ಬೆಟ್ಟಾಗ ಮಾಡಿವ ಚಾ. ಹಾ ರೀ ಹೋಗ ಅನ್ನೋದ್ ತಪ್ತಾರ ಹೋಗಿ. ತಾಯಿ ನಿನ್ನ ಜಾಗ ಪ್ರಶಾಂತವಾಗೈತ್ ನೋಡು. ಇಲ್ಲಿ ಬಂದಾಕ್ಷಣ ಮನಸ್ಸಿಗೇನೋ ಒಂದು ತರ ನೆಮ್ಮದಿ ಸಿಕ್ಕಂಗಾತ. ಬಂಡಿಗೆ ನೀ ಬಸವಣ್ಣನ ಭಕ್ತರಲ್ಲ, ಎಷ್ಟಾಗ್ಲಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತವ. ಏ ತಂಗಿ ಚಾ ತಗೊಂಬ. ಓಂ ಬಸವಲಿಂಗಾಯ ನಮಃ. ಇವ ನೀನ್ ಕುಡಿಲ್ಲ? ಯಪ್ಪ ನಾ ಇದ ಒಂದ್ ರೊಟ್ಟಿ ತಿಂದ ದನಗಳಿಗೆ ಮೇವ್ ಒಗಿಬೇಕ ತಾತಿ ಸಸಿ ಹೊಂಟಿದೀವ್ರಿ. ನೀವ್ ಅಲ್ಲಿ ರೋಡ್ ಮೇಲೆ ಕಾಣ್ರಿ ಬಂದಿವ್ರಿ. ಸಂತೋಷವ. ಇವ ಯಪ್ಪ ಈ ಪ್ರಶಾಂತ್ ಎಷ್ಟೈತಿ ಜಾಗ? ಯಪ್ಪ ಅನ್ಕೋತಿರೇನ ಒಂದ್ ಪೆಲ್ಗು ನೀವ್ ತರ್ತನ್ ಗಪ್ರಿ. ಏ ತಂಗಿ ಒಂದ್ ತಗೊಂಡ್ ಒಳಗ್ ನಡಿ. ಗಪ್ರಿಪ್ಪ ಒಂದಿಟ ಇಸ್ರಾಂತ್ ತಗೋಕ್ರಿ, ಗಾಳಿ ಬಿಡಾಕತೈತಿ. ಅಟ್ ಇಸ್ರಾಂತ್ ತಗೊಂಡ ಹೋಗ್ರಿ. ಆದ್ರ ಬಡ್ಡಿ ಆಗಿಲ್ಲವ. ಶಿವ ಬಸವಲಿಂಗಾಯ ನಮಃ. ಎಷ್ಟೊಂದು ಪರಮ ಭಕ್ತದಾರಲ್ಲ, ಇಂಥವ್ರು ಅದಾರಂದ ಬಳಕ ವೇಳೆಗೆ ಮಳೆಯಾಗಿ ಬೆಳಿ ಬಂದ ಜಗತ್ತಿನಾಗ ಜನ ನೆಮ್ಮದಿಯಿಂದ ಅದಾರ. ಯಪ್ಪ ತಗೋರಿಯಪ್ಪ ಮನ್ಕೋರಿ. ಆಯ್ತಾಯಿ. ಓಂ ನಮಃ ಶಿವ ಶಿವಾಯ. ಬಸವ ಬಸವ ಎಂತ ಪುಣ್ಯಾತ್ಮರಿವರು. ಶಂಭೋ ಹರ ಹರ ಮಾಲಿ. ಅತ್ತಿರಿ ಅಡಿಗೆ ಅದು ಮಾಡ್ಯದಿಲ್ಲ? ಮಾಡೇನ್ರಿ ಅತ್ತಿರಿ? ಅಡಿಗೆ ಮಾಡ್ಯಾರ ಸಣ್ಣ ಎಬ್ಸೋನು ಎಬ್ಸಿ ಊಟ ಮಾಡಿ ಹೋಗ್ಲಾರ ಮತ್ತ ಮುಂದಕ್ಕೆ ಹೋಗಾರ ಹಾಕಾರ. ಆಯ್ತ್ರಿ ಬರ್ರಿ. ಯಪ್ಪ ಕಂಗಾಳ ಜೋಳಿಗೆ ಹಾಕಿರ್ತಾರು. ರೊಕ್ಕದಾವ ಅತ್ತಿರಿ ಇಟ್ ರೊಕ್ರಿ. ಯವ್ವ ರೊಕ್ಕ ಇಂತ ರೊಕ್ಕ ನಾ ಎಲ್ಲಿ ನೋಡಿದಿಲ್ಲ ಯವ್ವ. ವರ್ಷಾನ್ ವರ್ಷ ಬೆಳಿ ಮಾಡ್ರ ಇಟ್ಟು ರೊಕ್ಕ ಬರಂಗಿಲ್ಲ. ನನ್ ನಸಿಬ ತೆಗಿತ್ತು ಬಂಡಿಗೆ ನೀ ಬಸವನಪ್ಪ ಚಲೋ ಮಾಡಿದ್ ನೋಡ್ ನನ್ಗ ಒಟ್ಟ ಪಾಡತ್ಯವ್ವ. ಅತ್ತಿರಿ ಏನ್ ಮಾಡತಾರಿ ನೀವು? ಏನ್ ಮಾಡ್ತೀರಿ? ದೇವ್ರ ರೊಕ್ಕದವ್ರಿ ಅವ ಹಂಗ ಹೇಳ್ರಿ. ಅಸಮಾಲ್ಕ ಅತ್ತೆ ನಿನಗೇನ್ ಗೊತ್ತೈತಿ? ನಿನಗೇನ್ ಮುಂದಿನ ಇದನ್ನ ವಿಚಾರ ಮಾಡೋದ್ ಗೊತ್ತೈತಿ? ಇರ್ಗ ದೇವ್ರ ರೊಕ್ಕ ಬ್ಯಾಡ್ರಿ ಅತ್ತಿರಿ. ಅತ್ತಿರಿ ಬ್ಯಾಡ್ರಿ. ನಾ ಕೇಳಂಗಿಲ್ಲ, ನೀ ಅಟ್ಟ ಮುಚ್ಕೊಂಡ್ ಸುಮ್ಮ ಕುಂಡ್ರ ಏನ ಬ್ಯಾಡ. ಅವ್ ದೇವ್ರ ರೊಕ್ಕದವ್ರಿ. ಅಪ್ಪ ಬಸವಣ್ಣ ನಾ ಎಂದೂ ಇಂತ ರೊಕ್ಕ ಕಂದಿದ್ದಿಲ್ಲ ಅಪ್ಪ. ನನಗ ಲಕ್ಷ್ಮಿ ಬಂದ್ ಹೋಗ್ಕಂಗಾತ್ ನೋಡ್ ಮನ್ಯಾಗ. ಅತ್ತಿರಿ ಸ್ವಾಮಿಗಳ ಎದ್ದ ನಮ್ ರೊಕ್ಕ ಹೇಳಿದ ಕೇರ ಏನ್ ಹೇಳ್ತೀರಿ ನೀವ? ಅವ್ ಎದ್ದು ಕೇಳ್ರ
ನಾ ಎಲ್ಲಾ ಅದಕ್ಕೆ ಮಾಡ್ತಾನು ನೀ ಸುಮ್ಕೊಂಡ್ರಿ ಬಾಯಿ ಮುಚ್ಕೊಂಡ್ ತುಳು ಮಾಡೋದು ಬಡತನ ಬೀಜ ಅತ್ತಿರಿ ಬ್ಯಾಡ್ರಿ ತಗೋದು ಇಲ್ಲೇ ಇಡ್ರಿ ಅವ್ರ ರೊಕ್ಕ ರೀ. ನಿನಗ್ ಏನ್ ಹೇಳ್ರು ಅವ್ರಿಗೂ ಇಲ್ಲ ಏನ್ ಗಟ್ಟಿ ಬಿದ್ದೆ ನನಗ್ ಸಸಿ ನಾ ಎಷ್ಟ್ ಹೇಳ್ರಿ ಕೇಳಲಾರ್ದಲ್ರಿ ಅತ್ತಿರಿ ನೀವು. ಕೇಳಂಗಿಲ್ಲ ನೀ ಸುಮ್ ಮುಚ್ಕೊಂಡ್ಕೊಂಡ್ರಿ ಅತ್ತಿರಿ ಬ್ಯಾಡ್ರಿ. ಏನ್ ಬ್ಯಾಡಿಲ್ಲ ಏನಿಲ್ಲ. ಓ ನಮ್ಮ ಅತ್ತಿ ತಗೊಂಡ್ ಒಳಗ ಹೋದಳ. ಹಾ ರೀ ಅತ್ತಿರಿ ತಗೊಂಬನ್ರಿ. ಬಡ್ಡಿಗಿನ ಬಸವಣ್ಣ ಇನ್ನೂ ತಾಸು ಹಿಂಗ ಮನ್ಕೊಳ್ಳಿಯಪ್ಪ ನನ್ ಹೊಸ 10 ಸಂತೋಷ ಆಗೈತ್ ನೋಡಿ ಅಂತ. ಏನ್ ಮಾಡಿದ್ರಿ ಅತ್ತಿರಿ? ತಗೋರಿ ರಾಕ್ ಬರ್ರಿ. ಅಜ್ಜಿ ಅಜ್ಜಿ ಜಂದಾರ ಬುದ್ಧಿ ಬರ್ತೈತಿ ಜಂದಾರ ಅತ್ತಿರಿ ತಗದ್ ನೋಡ್ರಿ ಅಂದ್ರಿ ಅವ್ರ. ರಾವ್ರಿ ಅತ್ತಿರಿ ಮತ್ತೇನ್ ಮಾಡಿದ್ರಿ ಬಾಯ ಮಾಡಿದ್ದ ನೋಡ್ಕೊಂಡ್ರಿ ಅವ್ರ. ಬರ್ರಿ ಗಾಳಿನ ಬಾಳ ಐತಲ್ಲ, ನಿದ್ದೆ ಹತ್ತಿ ಬಿಟ್ಟು ಗಾಢವಾಗಿ ಎಚ್ಚರ ಆಗಲಿಲ್ಲ. ಯವ ತಾಯಿ, ಏನಿಲ್ಲ ತಾಯಿ, ಒಂದ್ಸರಿ ನೀರ್ ಕೊಡವ, ಮಕ ತಕೊಂಡ ಹೋಗ್ತೀನಿ. ಹ್ಞೂ ತರ್ತೀಗಪ್ರಿ. ಮಕ ತಕೊಂಡ ಊಟ ಮಾಡಿ ಹೋಗಿದ್ದೆಪ್ಪ. ಬೇಡ ತಾಯಿ, ನೀ ಮನೆಗೆ ಕರ್ಕೊಂಡು ಬಂದ ವಿಶ್ರಾಂತಿ ಮಾಡಕ್ಕೆ ಜಾಗ ಕೊಟ್ಟಿಲ್ಲ. 7 ದಿವಸ ಆಗಿತ್ತ ನಡ್ಕೋತ ಬಂದ ಆಯುಷ್ ಬಾಳ ಆದಂಗಾಗಿತ್ತ. ಎಲ್ಲ ಆರಾಮಾಗಿ ಬಿಟ್ಟು ಮಾಡವ. ಶಿವ ಬಸವ ಬಸವ. ನೀರ್ ತಗೋರಿ, ಮುಖ ತೊಳ್ಕೊರಿ, ತಾಟ ಹಸ್ತನ್ರಿ ಒಳಗ್. ಏ ಹೋಗ್ಲಿ ಬೇಡ, ದೂರ ಐತಿ, ಹೊತ್ತು ಮುನ್ಕೊಡ್ದ ಊರ್ ಕಾಣ್ಲಿ. ಅತ್ತಿರಿ ಊಟ ಮಾಡ್ಕೊಂಡ್ ಹೋಗ್ಲಿ ಗಪ್ರಿ. ಬ್ಯಾಡಾಗಪ್ಪ, ಹೊತ್ತು ಮುಣಗ್ತೈತಿ. ಹಿಂಗ ಅನ್ಗಳು ಇಲ್ಲೇ ಹೋಗ್ಬಾರ್ದ, ಹೊತ್ತು ಮುಣಗ್ತೈತಿ. ಬರಗ್ನ ಮೊದಲ್ ಜಾಗ ಬಿಡ್ಲಿ. ಹೌದು ತಾಯಿ, ನಾನು ಅವನು ದರ್ಶನ ಮಾಡಿ ಪ್ರಸಾದ ಮಾಡ್ಬೇಕಂತ ಇವತ್ತು ನಿರ್ಧಾರ ಮಾಡೀನಿ. ತಗೋ ತಾಯಿ, ಈ ನೀರ ಬಂಡಿಗೆನೆ ಬಸವ ಅಂದ ಮಣಿ ತುಂಬಾ ಸಿಂಪಡಿಸ. ಆದ್ರಪ್ಪ ಇನ್ನ ವರ್ಷ ತುಂಬುದ್ರೊಳಗ ನಿನ್ನ ಹೊಟ್ಟೆ ಗಂಡ ಮಗ ಹುಟ್ಟಿ ಬರ್ತಾನ ಬಂಡಿಗೆನೆ ಬಸವಣ್ಣ. ಹ್ಞೂರಿ ನಾನು ಅದ್ನ ಬೇಡ್ಕೊತನ ಯಪ್ಪ ಹುಟ್ಲಿ ಅಂತಂದ. ಆಯ್ತವ್ವ, ಹೋಗಿ ಬರ್ಲೆ. ಹೋಗಿ ಓಂ ಬರ್ರಿಯಪ್ಪ. ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ನಡಿಯನ್ ಒಳಗ. ಅತ್ತಿರಿ ಪಾಪ ಊಟ ಮಾಡಿ ಹೋಗ್ತಿರಲ್ರಿ ಅವ್ರ. ಏನ್ ಊಟ ಮಾಡಿಸ್ತಿ? ಊಟ ಮಾಡಿ ಜೋಳಿಗೆ ನೋಡಿದಂದ್ರನ ಅದ್ರಾಗ ರೊಕ್ಕ ಇರ್ದ್ರ ನಮ್ದಿಬ್ರು ನುಣ್ಣಗ್ ತಲಿ ಬೋಳಿಸ್ತಾನ. ನಡಿ ಅಕಸ್ಮಾನ ಒಳಗ ಊಟ ಮಾಡಿಸ್ತಾ ನಡಿ ಅಂತ ಹೇಳಾಕತ್ತೇನೆ. ನಡಿ. ಓಂ ಬಂಡಿಗಣಿ ಬಸವಲಿಂಗಾಯ ನಮಃ. ಓಂ ಬಂಡಿಗಣಿ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ.
ಓಂ ಓಂ ಬಂಡಿಗಣಿ ಬಸವಲಿಂಗಾಯ ನಮಃ. ಬಸವ ಬಸವ ಬಸವಲಿಂಗಾಯ ನಮಃ. ಓಂ ಶಿವಾಯ. ಶಂಭೋ ಹರ ಹರ ಭಗವಂತ. ಶಂಭೋ ಹರ ಹರ ಭಗವಂತ. ಶಿವಾಯ ನಮಃ. ಎಷ್ಟೊಂದು ಭಕ್ತರಪ್ಪ ನಿನಗ. ಬಾಗಲಕೋಟೆ, ವಿಜಯಪುರ, ಧಾರವಾಡ, ಹುಬ್ಬಳ್ಳಿ ಎಲ್ಲಾ ಜನರು ನಿನಗ ಕಾಣಿಕೆ ಸಲ್ಲಿಸಂತ ಹಣ ಕೊಟ್ಟಾರ. ಅದನ್ನ ಇವತ್ತು ನಿನ್ನ ಹುಂಡೆದಾಗ ಉಗೋದ ಋಣಮುಕ್ತನಾಕನಪ್ಪ. ಅವ್ರೇನ ಭಕ್ತಿಯಿಂದ ಕೊಟ್ಟಾರಲ್ಲ, ಅವರು ಬೇಡಿದ ಬಯಕೆಗಳನ್ನು ಈಡೇರಿಸು ಕರುಣಾ ಸಾಗರ. ಓಂ ನಮಃ ಶಿವಾಯ. ಶಂಭೋ ಶಿವ ಬಸವ ಬಸವಲಿಂಗಾಯ ನಮಃ. ಎಷ್ಟೊಂದು ಭಕ್ತರಪ್ಪ ನಿನಗ. ಭಕ್ತಿ ಕಾಣಿಕೆ ಸಲ್ಲಿಸಂತ ನನ್ನ ಮುಖಾಂತರ ನಿನಗ ಮುಟ್ಟಿಸಂತ ಕಳಿಸ್ಯಾರ. ಅವ್ರೇನು ಬೇಡ್ಕೊಂಡಾರಲ್ಲ, ಅವ್ರ ಇಷ್ಟಾರ್ಥ ಈಡೇರಿಸಿ ಬಂದಿ. ಕಲ್ಲ ನನ್ನ ಜೋಳಿಗ್ಯಾಗ ಭಕ್ತರು ನೀಡಿದ ರಕ್ಕೆಲ್ಲ ಕಲ್ಲಾಗಿ ಬಿಟ್ಟು ಏನತ್ತಪ್ಪ, ಏನಾತಿ ಜೋಳಿಗ್ಯಾಗಿನ ರಕ್ಕೆಲ್ಲ? ಎಲ್ಲಿ ಹೋದ್ವು ಇವೆಲ್ಲ? ಬಸವ ಬಸವ, ನಿನ್ನ ಮ್ಯಾಲ ಅಪಾರವಾದ ನಂಬಿಕೆ ಇಟ್ಟುಕೊಂಡ ನಾ ಪಾದಯಾತ್ರೆ ಮಾಡ್ಕೋತ ಇಲ್ಲಿ ಬರ್ಬೇಕಾದ್ರ ನಿನ್ನ ಹೆಸರು ಹೇಳಿದ ಅಕ್ಷಣ 500, 1000, 50 ಅವ್ರ ತೆಗಿದ್ದಿದ್ದ ಕಾಣಿಕೆ ಎಲ್ಲ ಕಲ್ಲಾಗಿಬಿಟ್ಟು. ಅಲ್ಲೋ ಯಪ್ಪ, ಕಲ್ಲಾಗಿಬಿಟ್ಟು. ನಾ ಮೋಸ ಮಾಡಿಬಿಟ್ನ. ನನಗೆ ಯಾರೋ ಮೋಸ ಮಾಡಿಬಿಟ್ರ. ಲೇ ಭಗವಂತ, ಅದಕ್ಕೆ ಬಲ್ಲವರು ಹೇಳ್ತಾರ, ಅದಕ್ಕೆ ಶಿಶುನಾಳ ಶರೀಫರ ನಿದ್ದೆ ಎಂಬ ನಿಜ ಹಾದ್ರಗಿತ್ತಿ ಬಂದ ತಪಸ್ಸು ಭಂಗ ಮಾಡಿದಂಗ ಅಲ್ಲಿ ಮಡುಕೊಂಡಿಲ್ಲ, ಅವರ ತಗೊಂಡು ಬಿಟ್ರು. ಅಥವಾ ಅವ್ರು ಕೊಟ್ಟಿದ್ದ ರೊಕ್ಕ ನನ್ನ ಚೋಳಿಗೆ ಒಳಗೆ ಕಲ್ಲಾಗಿ ಬಿಟ್ಟು. ಅವ್ರು ಬರುವಾಗ ಪ್ರಸಾದ ಕೊಡು, ನನಗೆ ಈ ಬುತ್ತಿ ಕೊಡು ಅಂತ ಕೇಳಿದ್ರ ನಾ ಏನು ಕೊಡಲಿ? ಅವ್ರಿಗೆ ಏನು ಕೊಡಲಿ? ಇಲ್ಲ, ನಾನು ಮಲ್ಕೊಂಡಾಗ ಆ ಹೆಣ್ಮಕ್ಳು ತಗೊಂಡಿರ್ಬೇಕ. ಇಲ್ಲ, ಅವ್ರನ್ನ ಹೋಗಿ ಕೇಳೇ ಬರ್ಬೇಕೀಗ. ಹೋಗಿ ನನ್ನ ಚೋಳಿಗೆ ಆಗಿನ ರೊಕ್ಕ ಅಂಕಲ್ಲ ಅದು. ಓ ಯಪ್ಪ, ನಾ ಮಾಡಿದ ಭಕ್ತಿ ಒಳಗ ಏನಾದ್ರೆ ನಿನಗ್ ಕೊರತಿ ಆತ ಭಗವಂತ? ನಂಬಿದ ಭಕ್ತಿಗೆ ನಾ ಮೋಸ ಮಾಡಿದಂಗಾತೋ ಯಪ್ಪ, ಮೋಸ. ಇಲ್ಲ, ನನ್ನ ಭಕ್ತಿಯಲ್ಲಿ ನಿನಗೇನಾದ್ರೂ ಕೊರತೆ ಆಯ್ತಾ? ನನ್ನ ಭಕ್ತಿಯಲ್ಲಿ ಏನಾದ್ರೂ ನಿನಗೆ ದೋಷ ಖಂಡಿತ ಇಲ್ಲ. ಈ ಹಾಳಾದ ಮಖ ತಗೊಂಡ ನಾ ಹೆಂಗ್ ಊರಿಗೆ ಹೋಗ್ಲಿ? ಭಕ್ತರಿಗೆ ಹೆಂಗ ಮಖ ತೋರಿಸಿಲ್ಲೋಯಪ್ಪ? ಇಲ್ಲ, ಹೊಳೆ ನನಗ್ ಊರಿಗೆ ಹೋಗಾಕ ಆಗಂಗಿಲ್ಲ. ನಾ ಇಲ್ಲೇ ನಿನ್ ಬಾದಿಕ್ ತಲೆ ಬಡದ ಸಾಯ್ತು ನೋಯಪ್ಪ. ನನಗೆ ಯಾಕೆ ಮೋಸ ಮಾಡ್ದಿ? ನನಗೆ ಯಾಕೆ ದ್ರೋಹ ಮಾಡಿದಿ ಹೇಳೋ? ಆಗಲಿರಲು ಆರಾಧ ದೈವ ಬಂಡಿಗೆ ಬಸವಣ್ಣ ಭಾಗ್ಯದ ದೇವರಂತ ನಾ ತಿಳ್ಕೊಂಡಿದ್ದೆಲ್ಲೋ ಯಪ್ಪ. ಇಲ್ಲ, ಅತಿ ಶಿಸ್ತಾರಿಬ್ರು ಕೂಡಿ ನನಗೆ ಮೋಸ ಮಾಡಿದ್ರಂದ್ರ ಇಲ್ಲ, ನಾ ಹೋಗಿ ಅವ್ರನ್ನ ಕೇಳತ್ತೇನ.
ನಾ ಹೋಗಿ ಅವ್ರನ್ನ ಕೇಳುತ್ತೇನೆ. ಇಲ್ಲ, ನನ್ನ ಜೋಳಿಗೆ ಒಳಗೆ ಕಲ್ಲು ಹಂಗಾದು. ನಾ ಎಲ್ಲಿ ಕೂತಿಲ್ಲ, ಎಲ್ಲಿ ನಿಂತಿಲ್ಲ. ನಾ ಬಂಡಿಗೆ ಬಸವಣ್ಣ ನನ್ನ ಮನೆ ದೇವರಂತ ಕರ್ಕೊಂಡು ಹೋಗ್ಯಾರ. ಅವ್ರ ಮೋಸ ಮಾಡಿರ್ಬೇಕ. ಇಲ್ಲ, ಅವ್ರು ಕೊಟ್ಟಿದ ಕಲ್ಲ, ಅವ್ರು ಕೊಟ್ಟಿದ ಕಲ್ಲಿದ ಇಪ್ಪ, ಅವ್ರು ಕಟ್ಟಿದ ಕಲ್ಲಿ ಹಂಗ. ಬಸವಣ್ಣ, ಬಸವಣ್ಣ, ನಾ ಏನ್ ತಪ್ಪು ಮಾಡ್ನೋ ಯಪ್ಪ, ನಾ ಏನ್ ತಪ್ಪು ಮಾಡ್ನಂತ ಇಂತ ಶಿಕ್ಷೆ ಕೊಟ್ಟಿ ಯಪ್ಪ. ಜೇರ್ಗಡತ ಆ ಭಕ್ತರು ಕೊಟ್ಟಿದ ಕಾಣಿಕೆ ಹೊಳ್ಳಿ ಅವ್ರು ಕೊಡ್ಲಿಕ್ಕಂದ್ರ ಈ ನನ್ನ ಹಾಳಾದ ಮಕ ನಿನಗೆ ತೋರ್ಸಂಗಿಲ್ಲ, ಈ ಹಾಳಾದ ಮಕ ನಿನಗೆ ತೋರ್ಸಂಗಿಲ್ಲ, ನಾ ತೋರ್ಸಂಗಿಲ್ಲ. ಅತಿ ಶಿಷ್ಯನು ಕೇಳಿ ಬರ್ತೀನ, ಕೇಳಿ ಬರ್ತೀನ. ಬಸವ, ಬಸವಲಿಂಗ, ಬಸವಣ್ಣ, ಬಸವಣ್ಣ, ಯವ್ವಾ, ಯವ್ವಾ, ಯಾರದರಿ ಯವ್ವಾ? ಯಾವ ಅವ್ರ ಹಬ್ಬ ಕರ್ಕೊಂಡ್ ಹೋಗ್ಲಿ, ಬಿಸಿಲಾಗ ಒಂದ್ ತಾಸ್ ಮಣ್ಕೋಬೇಕಂದ್ರ ಒಳ್ಳೆ ಕಾಡಾಕತ್ತು ಇಟ್ಟು ಬಾರ್ಗೆ. ಯವ್ವಾ, ನಾ ಅದನಿ. ಯಾಕಪ್ಪ ಸ್ವಾಮಿ? ಯವ್ವಾ, ಘಾತ ಆಗೈತಿ ತಾಯಿ, ಘಾತ ಆಗೈತಿ. ಏನಾಗೈತಿ ಅಂತದ ಘಾತ? ಯವ್ವಾ, ನನ್ನ ಚೋಳಿಗ್ಯಾಗ ಅಲ್ಲಿಂದ ಇಲ್ಲಿ ಬರತಕ್ಕ ಭಕ್ತರ ರೊಕ್ಕ ಕೊಟ್ಟಿದ್ರ, ಅವ್ರ ರೊಕ್ಕೆಲ್ಲ ನೋಡಿಲಿ ಕಲ್ಲಾಗ್ಯಾವ ಯವ್ವಾ, ಕಲ್ಲಾಗ್ಯಾವ. ಯವ್ವಾ, ನಾ ಮಾಡ್ಕೊಂಡಾಗ ಏನಾರ ತಕ್ಕೊಂಡಾರೇನ? ಏನಂದಿ? ನೀವ್ ಮಾಡ್ಕೊಂಡಾಗ ರೊಕ್ಕ ತಗೊಂಡ್ ತುಡುಗನ ಮಾಡ್ರಿ ನಮ್ಮನ? ಏನ ನೀನ ಉಂಡು ಗುಡ್ದಾಗ ಹುಚ್ಚಿವಯ್ಯವನ ನೀರ್ ಕೊಟ್ಟಿವ್, ಕರೆದ ಹಾಸಿಗೆ ಮಾಡಿ ಕೊಟ್ಟಿವ, ಯಾರ್ ತಲೆ ಬಳಸ್ಬೇಕತ್ತೀನಿ? ಹಂಗಲ್ಲ ತಾಯಿ, ನಾ ಎಲ್ಲಿ ಕೂತಿಲ್ಲ, ಎಲ್ಲಿ ನಿಂತಿಲ್ಲ. ಭಗವಂತ ನಾಮಾಸ್ಮರಣೆ ಮಾಡ್ಕೊತ ಬಂಡಿಗೆನಿಗೆ ಹೊಂಟೀನಿ. ನೀನ ಹೇಳಿದಿ, ನಾ ಬಂಡಿಗೆನಿ ಬಸವಣ್ಣನ ಭಕ್ತದಲ್ಲಿ ಬಂದ್ ವಿಶ್ರಾಂತಿ ತಗೊಂಡಿ. ಆ ಕಂಬಳ ಮಣ್ಕೊಂಡಾಗ ನನಗ್ ನಿದ್ದೆ ಹತ್ತಿತ್ತ. ನೀನ ತಗೊಂಡಿದ್ದೆ, ನನ್ನ ಮನಸ್ಸು ಹೇಳಾಕತ್ತೈತಿ. ಕೊಡು ತಾಯಿ. ಅವು ಭಕ್ತರು ಎಷ್ಟೋ ಹರಕಿ ಹೊತ್ತಿದ್ರ. ಒಬ್ಬರ ಮಕ್ಕಳಿಗೆ ತಿನಿಸ ಕೊಡೋದ್ ಬಿಟ್ಟು ರೊಕ್ಕ ಗೋಳಿ ಮಾಡಿಟ್ಟಿರ್ತಾರ, ಒಣಗಿಗೆ ಎಣ್ಣೆ ಹಾಕ್ಲಾರ್ದ ರೊಕ್ಕ ಗೋಳಿ ಮಾಡಿಟ್ಟಿರ್ತಾರ. ಪೈಸಾ ಗೋಳಿ ಮಾಡಿ ಬಂಡಿಗಡಿ ಬಸವಣ್ಣನ ಗಲ್ಯಾಗ ಹೋಗಿ ಅಂತ ಹೇಳಿ ಕೊಟ್ಟಿದ್ರ. ಮೋಸ ಮಾಡ್ಬೇಡವಾ ಸ್ವಾಮಿ, ನೆಟ್ಟಗ್ ಮಾತಾಡ್ ಕಲಿ. ನಾನು ಬಂಡಿಗನಿಗೆ ಬಸವಣ್ಣಪ್ಪಗ ದುಡ್ಕೋತೇನೆ. ನಮ್ಮನೇನ ರಕ್ತದ ತುಡುಗ್ ಹೊರ್ಸಾಕ್ ಬಂದ್ಯಾನೇನೆ ಕರದ ಕೆಸಿಂದ. ಅದೇನು ಆತಾರಲ್ಲ, ಚಂತನ್ಕ ಸಾಧು ಆತ, ಚಂಜಿ ಆತ, ಚೋದು ಆತ, ದಾಟಿಲಿಂದ ಮಡಿಬೇಕ. ಹಂಗೇನು ಬೇಡವಾ, ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತ. ನನ್ನ ಕಾಲ್ ಬೀಳ್ಬೇಡ, ನಿನ್ನ ರೊಕ್ಕ ತಗೊಂಡಿಲ್ಲ. ನೀ ಯಾವ ಜೊತೆಲಿ ಮಾಡ್ಕೊಂಡ್ ಕೊಟ್ಟು ಬಂದಬೇಕಿನ್ ಕೇಳಾಗ. ಬಸವ, ಬಸವ, ಎಂತ ಮಾತಾಡಕತ್ತೀವ ತಾಯಿ. ನನ್ನ ವೈರಾಗ್ಯ ಸನ್ಯಾಸತ್ವ ಪ್ರವಚನ ಮಾಡಿದಾಗ ನಿನ್ನೆ ರಾತ್ರಿ ಎಲ್ಲಾ ಭಕ್ತ ಹೇಳಿದ್ರ, ಬಂಡಿಗಂಡಿ ಬಸವಣ್ಣನ ಮೇಲ ಅದ್ಭುತವಾದ ನಿನ್ನ ಪವಾಡ ಹೇಳಿಯಪ್ಪ. ಬೇಡಿದವ್ರಿಗೆ ಬೇಡಿದ ಕೊಡುವ ಭಗವಂತನ ಕೀರ್ತಾನ್ ಹೇಳದಿ. ತುಬಾ ಅಂತೇಳಿ ನನ್ನ ಚೋಳಿಗ್ಯಾಗ ರೊಕ್ಕ ಹಾಕಿಸ ಮುಟ್ಟಿಸ್ಬಾ ಅಂತ ನನ್ನ ಕಳಿಸ್ಯಾರ. ಮೋಸ ಮಾಡ್ಬೇಡವ್ವ, ಮೋಸ ಮಾಡ್ಬೇಡ. ಅಲ್ರಿ ಗುರುಗಳ, ನಾವೇ ತೊಳಕ್ ಹೋಗೊಂಡ್ರಿ ನಿಮ್ ರೊಕ್ಕ ರೀ. ನಡ್ರಿ ಇಲ್ಲಿ ಮೊದಲು ಹೇಳವನ ನೋಡಿಲಿ ದೇವತನ ಬಾಯಿ ರೀತಿಲೆ ಸುಮ್ಮ ಸರಾದಾಟ್ರಿ ಮಾಡಾತ. ನಿನ್ನ ಜೋಳಿಗ್ಯಾನ ರೊಕ್ಕ ತುಡುಗ್ ಮಾಡ ಅನ್ಕೊಂಡದೇವನ. ಹಗಲಿ ರಾತ್ರಿ ನಾವು ಹೊಲದಾಗ ಸಣ್ಣ ಮಣ್ಣ ಹಾಕಿ ಅತ್ತಿ ಸಸಿ ಹೋಗಿದ್ ಮೊದಲ. ನಡಿಯಪ್ಪ ನಡಿ, ಕರದ್ ಇದೇನ ಆತಾರಲ್ಲ ಹಂಗ ಆತಿದ್ ನಮ್ ಸ್ಥಿತಿ. ಪುಣ್ಯ ಮಾಡೋ ದಿನ ಇದ್ ನೋಡಿ. ಈಗ ಸ್ವಾಮಿಗಳ ಹತ್ತಿವ್, ಸ್ವಾಮಿಗಳ ಎಲ್ಲಾರ ಸ್ವಾಮಿಗಳು ಒಬ್ರು ಕಲ್ದಿ ದಾಟಿದ್ ಮೊದಲ. ಬಸವಣ್ಣ, ಬಸವಣ್ಣ, ಯವ್ವ, ನೀ ರೊಕ್ಕ ಕೊಡ್ಲಿಕ್ಕಂದ್ರೆ ಒಬ್ಬ ಸನ್ಯಾಸಿ ಶಾಪ ನಿಮ್ಮನ್ನ ಸುಡ್ತೈತಿ. ನಾವ್ ತಗೊಂಡ್ರ ನಮಗ್ ಸುಡ್ತೈತಿ, ತಗೊಂಡ್ರ ಅದ್ಯಾಕ್ ಸುಡ್ತೈತಿ? ನಾವ್ ಕರೆಯಕದೀವ್, ನಮ್ಮ ಆತ್ಮ ಹಸನಾತೆ. ನೀ ಎಲ್ಲಾರ ಹಾದ್ಯಾಗ ಖ್ಯಾತಿ ಮಾಡಿ ಬಂದ್ ಯಾವತ್ತಾರ ಕೊಟ್ಟು ಬಂದಿರ್ಬೇಕು, ದಾಟಿಲಿದ. ಯವ್ವ, ಜೋಳಿಗ್ಯಾನ್ ರೊಕ್ಕ ಬಾಳ ಕೆಟ್ಟ. ಜಂಗಮ್ರ ಮರಗಿಸ್ಬೇಡ್ರಿ. ಜಂಗಮ್ರ ಕಣ್ಣಾಗ ನೀರ್ ತರಿಸ್ರಿ ಅಂದ್ರ ನೀವು ಉದ್ಧಾರ ಆಗಂಗಿಲ್ಲ. ಹಂಗನ್ನಕ್ ಹೋಗ್ಬೇಡವ. ಕೋಡ್ ನನ್ ರೊಕ್ಕ ಅವು ನನ್ನೂ ಇದ್ರ
ನೀ ತುಗಾ ತಾಯಿ ನಿನ್ನ ಬದುಕು ಬಂಗಾರ ಆಗಲಂತ ನಿನ್ನ ಮಸ್ತಕರ ಮೇಲೆ ಹಸ್ತ ಇಟ್ಟ ಆಶೀರ್ವಾದ ಮಾಡಿ ಹೋಗಿದ್ದೀನಿ. 108 ಭಕ್ತರ, ಸಾವಿರಾರು ಭಕ್ತರ ಬಂಡಿಗೆ ನಿಂಗೆ ಮುಟ್ಟಿಸಂತ ಕೊಟ್ಟಾರ. ಹಂಗ ಅನ್ಬೇಡ ತಾಯಿ, ಹಂಗ ಅನ್ಬೇಡ. ಏ ಸ್ವಾಮಿ, ಬಾಳೋ ತಕ ಇಲ್ಲಿ ನಿತ್ಯ ಅಂದ್ರ ನಮ್ಮ ಅತ್ತಿ ಸಚಿನ್ ಜಗಕ್ ಬಂದನ ಅಂತಂದ್ ಹೊಯ್ಕೊಂಡ್ ಮಂದಿನ ಕುಡಿಸ್ತಾನ. ಸರ ಶಿವ, ಅತ್ತೆ ಇವ ಹಿಂಗ್ ಹೋಗೋ ಹಂಗ ಅನ್ನಂಗಿಲ್ಲ ಇವ. ನಡಿನಿ ನಡಿನಿ ಇಲ್ಲಿ ನಡಿ. ಶಿವ, ನೀ ನಾಲ್ಕು ನಾನು ಬಡದ್ರು ಚಿಂತಿಲ್ಲ, ನನ್ನ ರೊಕ್ಕ ಕೊಡುತ್ತಕ ನಾ ಹೋಗಂಗಿಲ್ಲ. ಇಲ್ಲಿದ ಈ ಜೋಳಿಗ್ಯಾಗ ರೊಕ್ಕ ಹೋಗಿ ಕಲ್ ಹಂಗಾದು. ನಮಗೇನ್ ಗೊತ್ತೇನು? ಕಲ್ ಹಾಕೊಂಡ್ ಬಂದದೆ, ರೊಕ್ಕ ಹಾಕೊಂಡ್ ಬಂದದೆ, ನಾವು ನೋಡೇದೇವ್. ನಿನ್ ಜೋಳಿಗೆ ತಗದ ಮಾಡ್ಬೇಡ್ವಾ, ನಿನ್ ಕೈ ಮುಗಿತಾನ. ಅತ್ತಿ ಶಶಿ ಕಾಲ್ ಹಿಡ್ಕೋತಾನ. ನಮ್ಗೇನ್ ಕಾಲ್ ಬೀಳುದ್ ಬೇಡ, ಏನ್ ಬೇಡ. ಸುರ ನಡಿ ಕೊಡ್ತಾನೆ ಮಾತ ಹೇಳಿದ. ನಡಿ ಹೇಳಿ ಇಲ್ಲಿದೆ. ಯಾರ್ ಒಬ್ರು ಕಳಿಬೇಕೈತಿ? ಬಸವ, ಬಸವಣ್ಣ, ನಂಬಿಸಿ ಕುತ್ತಿಗೆ ಕೊಯ್ಯು ಛಡ ಅಂದ್ರ ನಿಮ್ಮಂತವ್ರ. ಈ ಚಂಗಮ್ಮನ ಮನಸ್ಸು ಮರಗಿಸಿ ಯಾವಾಗ ಮನಿ ಬಿಟ್ಟು ಹೊರಗ ನುಗಿಸಿ ಕದ ಹಾಕೊಂಡ್ರಲ್ಲ, ಇನ್ನು ಮುಂದ ನಿನ್ನ ಮನಿ ಕದ ಹಾಕಿ ಹೋಗಲಿ. ಎಲ್ಲ ಭಕ್ತರ ಶಾಪ ನಿನಗೆ ತಟ್ಟಲಿ. ನಿನ್ನ ಮನೆಗೆ ದೀಪಕ್ಕೆ ದಿಕ್ಕಿಲ್ದಂಗ ಹಾಕಿ ಹೋಗ್ಲಿ. ಬಸವ, ಬಸವಣ್ಣ, ಬಂಡಿಗೆಣ್ಣೆ ಬಸವಣ್ಣ, ನಾ ಎಲ್ಲಂತ ಓಡಿ ಹೋಗ್ಲಿ. ಅದಕ್ಕೆ ಮಹಾನುಭಾವರು ಹೇಳಿಲ್ಲನ, ಜನರಿಗಂಜಿ ಕಾಡ ಸೇರಿದ್ರೆ ಹುಲಿ ತಿನ್ನದ ಬಿಡುವುದೇ, ಹುಲಿಗಂಜಿ ಹುತ್ತು ಸೇರಿದ್ರೆ ಸರ್ಪ ಕಚ್ಚದ ಬಿಡದೆ. ನಾ ಎಲ್ಲಿ ಹೋದ್ರು ನನ್ನ ನೋಡಿ ಛಡ ಅಂತಾರ. ಭಕ್ತರ ರೊಕ್ಕ ಕಳ್ಳತನ ಮಾಡಿದ ಕಳ್ಳ ಸನ್ಯಾಸಿ ಅಂತಾರ. ಅದಕ್ಕೆ ನಾ ಎಲ್ಲಿ ಹೋಗಬಾರ್ದು. ಹೌದು, ಇಲ್ಲಿ ಕೆರೆ ಕಾಣಕತೈತಿ, ಇಲ್ಲಿ ಯಾರು ಇಲ್ಲ. ಅಪರಾಧ ಹೊತ್ಕೊಂಡು ಜೀವನ ಮಾಡೋದಕ್ಕಿಂತ ನಾ ಕೆರೆಯಾಗ ಬಿದ್ದು ಸಾಯಿದ ಲೇಸು. ನಾ ಸಾಯಕ ಬೇಕ. ಬಸವಣ್ಣ, ಈ ಚೋಳಿಗಾಗಿನ ರೊಕ್ಕನ ಕಾಪಾಡಕ್ಕೆ ನನಗಾಗಲಿಲ್ಲ, ಕಲ್ಲಾಗಿ ಬಿಟ್ಟು. ಅಂದ್ರ ನನ್ನ ನಿಷ್ಕಮ ಭಕ್ತಿ ನಿನಗೆ ಸಲ್ಲಲಿಲ್ಲ ಅಂತೀಯ? ಇಲ್ಲ, ಈ ದೇಹ ಈ ಕಲ್ಲಿಗೆ ಬಡದು ಸಾವಿದಕ್ಕಿಂತ ಈ ಹೊಳ್ಯಾಗ ಬಿದ್ದು ಸತ್ತನಂದ್ರ ಈ ಪಾಪಿ ಸರ್ವೀರ ಈ ಹೊಳ್ಯಾಗಿರು ಮೀನ, ಮುಸುಳಿ, ಕ್ರಿಮಿ ಕೀಟಗಳು ತಿಂದ ಅವಕರೇ ಉಪಕಾರ ಮಾಡಿದಂಗ ಕತ್ತಿ. ಹೌದು, ನಾ ಸಾಯಿದ ಪಾಡ. ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಬಂಡಿಗಣಿ ಭಕ್ತರ ರೊಕ್ಕ ಕೊಟ್ಟಿದ್ರ, ಬಂಡಿಗಣಿ ಬಸವನಗ ಮುಟ್ಟಸಂತ ರೊಕ್ಕ ಕೊಟ್ಟಿದ್ರ. ಆ ರೊಕ್ಕ ನಾ ತೀರ್ಸಕ ಬೇಕ. ಆ ರೊಕ್ಕ ನಾನ್ ಬಂಡಿಗಣಿ ಬಸವನಿಗೆ ಮುಟ್ಸಕ ಬೇಕ. ಓಂ ತಂಗಿ, ಬಡ ಬಡ ಬಾ. ದಮ್ ದಮ್ ಕಸ ಕಿತ್ತ ಗಳೆ ಒಡ್ಸುನು. ಮಳೆಗಾಲ ದಿನ ಕಾಳು ಅದು ಹಾಕುನು. ಬಾ ಟಾವ್ಸುರ್ಲೆ. ಇವ್ವ ಅತ್ತೆ ಏನು ಯವ್ವ ಇವು ಕಡಿವಾಲು. ನಿನ್ನ ತುರಿಕೆ ಬಗ್ಗಿ ಏನಾರ ಗಂಟು ಬಿದ್ದು ಸೀದಾ ಹಿಡಿ. ಹಿಂಗ ಕುರ್ಪಿ ಹೆಂಗ ಹಿಡಿದು ಹಿಂಗ್ ಹಿಡಿದು ಕೊಯ್. ಹಿಂಗ ಬಡ 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 ಹಿಂಗ್ ಮಾಡಿ ಕೊಯ್ಲ. ಅತ್ತಿ ಕೈ ಉರಿಯಾತಾವ ಇವ್ವ. ಕೈ ಏನ್ ಉರಿತಾವ ನಿನ್ನ ತುರಿ? ಕೈ ಏನಾಕತಿ? ಬಡ ಬಡ ನಡಿ. ಕೈ
ಕೈ ಉರಿತಾವ. ನಾನು ಕೈನ ಅಲ್ಲ, ನಾನು ಮನುಷ್ಯಾಳ ಅಲ್ಲ. ತೆಗಿ ಬೇಡ ಬೇಡ. ಕಡಿವಾರ ನೋಡಿದ ತೆಗಿ ಬೇಡ. ಬಾ ಬಡ ಬಡ ಬಾ. ನೀನ್ ಕೂಡ ಜಡ್ತಿತ್ತು ಸಾಕಾಗೈತಿ ನನ್ಗೆ ಗೊತ್ತ. ಏಸ್ನಾರ ಕೂತಿದೆ ಆಂಬಲ್ಲಿ ಯವ್ವ ನನಗ. ನೀ ನಾ ಕೂತಿದ್ದೆ ಆಂಬಲ್ಲಿ ನನಗ್ ಮೂಲ ಗಾಳಿ ಮಾಡಿ ಇಡ. ಆ ಕಡೆ ಈ ಕಡೆ ಹೋಗಿ ಬೇಡ. ಅತ್ತಿ ಇಷ್ಟೆಲ್ಲ ಗುದ್ದಾಡ್ಕಿತ್ತು ಟ್ರ್ಯಾಕ್ಟರ್ ಹಚ್ಚಿ ದಗದ ಮಾಡಿಸ್ರಿ. ಟ್ರಾಕ್ಟರ್ ಹಚ್ಚಿ ಮಾಡ್ಸಾಕ ರೊಕ್ಕ ಬೇಕಾಗಿಲ್ಲನೆ. ಆ ಸಾಮ್ಗ ಜೋಳಿಯನ್ ರೊಕ್ಕ ತುಡುಗ್ ಮಾಡಿದಿಲ್ಲ ಅವನ ಕೊಡ್. ಏ ಬಾಯ್ ಮಾಡ್ಬೇಡ. ಮಂದಿ ಕೇಳಿಗಿದ್ದಾರು. ನಾಳೆ ನೀನು ಹೊಟ್ಟಿಲಿ ಹುಟ್ಟಿದ ಮಕ್ಕಳಿಗೆ ಸಾಲಿಗೆ ಮದಿಗೆ ಬೇಕಾಗಿಲ್ಲನ. ಬಾಯಿ ಮುಚ್ಕೊಂಡ ಕಸ ತೆಗಿ. ಹಂಗತಿ ಅತ್ತಿ ಹಾ ತೆಗಿವ. ತಂಗಿ ಏನ್ ತಂಗಿ ಏನಾತ? ಹಾ ಅತ್ತಿ ನಿನ್ನಿಂದ ವಾಂತಿ ನಗಾಕತೈತಿ ನಂಗ. ನಿನ್ನಿಂದ ವಾಂತಿ ಆಗತೈತಿ. ಬಿಸಿಲು ದಿನ ಗಿಡದಾಗಿನ ಮಾವಿನಕಾಯಿ ಹುಂಚಿನಕಾಯಿ ತಿತಿ ಯವ್ವ. ಕಬ್ರ ಹಾರ್ತಿತಿ. ಒಟ್ಟ ಹುಳಿ ಅಂದ್ರ ಕಬ್ರ ಇಲ್ಲ ನಿನಗ. ಅದಕ್ಕೆ ಅಲ್ಲಿ ವಾಂತಿ ಆಗಾಕತೈತಿ ನೋಡ. ಇಲ್ಲ ಅತ್ತಿರಿ 3 ತಿಂಗಳ ನಾ ಈಗ ಹೊಟ್ಲಿ ಅದೇನ್ರಿ. ತಂಗಿ ಹೊಟ್ಟಿಲಿ ಅದಿ ಯವ್ವ. ನಾನು ಬಂಗಾರ ಗಿಂಡಿ ಯಾವಾಗ ನಿನ್ನ ಬಾಯಿಲೆ ಬರ್ತೈತಿ ಅಂತ ಕಾಯಕೋತ ಕೊಟ್ಟಿ ನೋಡಿ ಯವ್ವ. ಪಾ ಚಲೋ ಆತ ತಂಗಿ. ನನ್ನ ಮಗ ಫೋನ್ ಹಚ್ಚಿ ಈ ಸುದ್ದಿ ತಿಳಿಸ್ತಾನ. ಹ್ಞೂ ರೀ ಹಾ ಗಪ್ ಹಚ್ಚು ನಾನು ಫೋನ್. ಹಚ್ರಿ. ಪಾ ಚಲೋ ಆತವ್ವ. ಗಪ್ ತಕೋತ ನೋಡಿ. ನನ್ನ ಮಗ ಸಂತೋಷ ಸುದ್ದಿ ಹೇಳ್ಬೇಕತ್ತೀನ್ನೆ. ಯವ್ವ ಬೋಣನ ಸ್ವಿಚ್ ಆಫ್ ಐತ ತಂಗಿ. ಹೌದೇನ್ರಿ? ಮಾನ್ಯ ಅವ್ರ ದೋಸ್ತರ ಫೋನ್ ಇಲ್ಲ ಫೋನ್ ಹಚ್ಚಿದ್ದ ಪ್ರಯಾಣ ನಂಬರ್ ಹಚ್ಚಿರ ಆತ್ರಿ. ಹೊಚ್ಚವ ಹಂಗಾರ ಪಾಟ್ನ ಹಚ್ಚ ತಂಗಿ. ನನಗ ನನ್ನ ಮಗ ಹೇಳುದು ಬಾಳ ಖುಷಿ ಆಗೈತಿ ನನ್ಗ. ಒಟ್ಟ ಪಾಟ್ನ ಹಚ್ಚ ಯವ್ವ. ನೋಡ್ರಿ ಹಾಸ್ತೇನ್ಗಪ್ರಿ. ಹಲೋ ರೀ. ಹಲೋ ಹಲೋ ಅಣ್ಣಾರೇ, ಇಲ್ಲಿ ನಮ್ಮ ಮನೆ ಅವ್ರದಾರನ್ ಕೊಡ್ರಿ ಒಂದ್ ಸ್ವಲ್ಪ. ತಂಗಿ, ನಿನ್ನೆ ನಿನ್ನ ಗಂಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಯಾನ. ರೀ ಯವ್ವ ನಾ ಹೆಂಗ ಮಾಡ್ಲೇವ? ನಾನು ನಮಗೆ ಯಾರು ಹೇಳಿಲ್ಲ ನನ್ನ ಮಗನ. ನನ್ನ ಮಗ ನನಗ ಒಂದ ಇತ್ತು ಯವ್ವ. ನನಗೆ ಯಾರು ತಿಳಿಸಿಲ್ರಿ ಯವ್ವ. ಮಾಡ್ಲೆ ಯವ್ವ. ಯಪ್ಪ ಇರಾವ್ ನೀವು ಬಿದ್ದು ನಿನ್ನ ಹೊಟ್ಟಿಲೆ ಹುಡ್ಬೇಕತ್ ನಾ ಎಷ್ಟು ಆಸೆ ಕಟ್ಟಿದ್ಯೋ ನನ್ನ ಮಗನ. ನನ್ನ ಮನೆಗೆ ದೀಪ ಯಾರು ಯಪ್ಪ? ಏನ್ ಮಾಡ್ಯೋ ನನ್ನ ಮಗನ? ನಮ್ಮನ್ನ ಬರೆಯೋದ ಬಿಟ್ಟು ಹೋದ್ಯೋ ಯಪ್ಪ. ನಾವ್ ಹೆಂಗ ಬದುಕುನೋ ಏನ್ ಅತ್ತಿ ಸಸಿ ನನ್ನ ಮಗನ. ಯಪ್ಪ ಬಾರೋ ನನ್ನ ಮಗನ. ಎಲ್ಲಿದೀವೋ ಬರೋಲ್ ದಾರಿ ಬಾದೇನೋ ಯಪ್ಪ ನನ್ನ ಮಗನ. ಬಾ ಯವ್ವ ಇತ್ತು ಬಾರ. ಏನ್ ಮಾಡಿದೆವ್ವ ನಾನು ಸಸಿಯ ಇರೋದು ಮಗ ಇದ್ದು ನನಗ ನೀನು ಹೊಟ್ಟಿಲೆ ಹುಟ್ಟಿದ ಮಗನ ಮೋತಿ ನೋಡಿಲ್ಲ ಯವ್ವ. ಏನ್ ಬೇಡಿ ಬಂದಿವ ಯವ್ವ. ನನ್ನ ಮಗ ಆಕೃತಿ ಗಳಿಲಿಲ್ಲ. ಮಗ ಹುಟ್ಟೈತ ಖುಷಿಲಿ ಅಡ್ಡಾಡ್ಲಿಲ್ಲ. ನಾನು ಸಸಿಯ ಗಪ್ಪವ್ವ ಅಳಿದಾಡ. ನಮ್ಮನೆ ಚಿಗದಾಗಿದ್ದಂಗ ಆಕೈತಿ ಗಪ್ಪವ್ವ. ಗಪ್ಪ ಅಳಿದಾಡ. ಅತ್ತಿ ನನಗ ಅಂದ ಯವ್ವ ಇನ್ ಒಟ್ಟ ತ್ರಾಸ ಮಾಡ್ಕೋಬೇಡ ಯವ್ವ. ಬಸವನ ಪುಣ್ಯದಿಂದ ಗಂಡ ಮಗ ಹುಟ್ಟಿ ಬಂದ್ರೆ ಪಾಡ ಹಾಕೈತೋ ದೇವ್ರ. ಮನಿಗೆ ದೀಪ ಹಾಕೈತೋ ಯಪ್ಪ. ಗಪ್ಪ ಅಳಿದಾಡ. ನಡಿ ಮನಿಗೆ ಹೋಗು ನಡಿಯವ್ವ. ಯವ್ವ ನನಗೂ ಕೈ ಕಾಲ ಆಡುವಾಗ ನನ್ನ ಸಸಿಯ ನಡಿಯವ್ವ. ಏನ್ ಮಾಡುದವ್ವ? ನಾವ್ ಏನ್ ಬೇಡಿ ಬಂದಿಯವ್ವ ಶಿವನ ನಿತ್ತು ಯವ್ವ. ನಡಿಯವ್ವ ಗಪ್ಪ ಅಳಿದಾಡ ನಡಿ. ದೇಹ ಎಂಬುದು ಒಂದು ತುಂಬಿದ ಬಂಡಿಯಾಗಿ ಕಂಡಿನಯ್ಯ. 2 ಕಾಲಗಳನ್ನು ಗಾಳಿಯಾಗಿ ಕಂಡಿನಯ್ಯ. ಬಂಡಿ ಹೊಡೆಯೋರು 5, ಒಬ್ಬರಿಗೊಬ್ಬರಿಗೂ ಸಂಬಂಧವಿಲ್ಲಯ್ಯ. ಬಂಡಿ ಅಂಚಿ ಮುರಿತು ಗೋಯೇಶ್ವರ. ಓಂ ಬಂಡಿಗಿನಿ ಬಸವಾಯ ನಮಃ. ತಂಗಿ ಬಾರವ ಹೊರಗ. ನಿನ್ನ ಮಗ ಎಲ್ಲಿ ಕಾಣವಲ್ಲ. ಎಲ್ಲಿ ಹೋಗ್ಯಾನು? ಹತ್ತಿರಿ
ಒದಿರಿದ್ರೇನ್ರಿ? ಬದ್ರಿ ನೀವ ಹುಡುಗನ ಕಾಣುವತ್ಲ ಎಲ್ಲಿ ಕುಂದಿರ್ತಾನ ಏನ್ ಮಾಡ್ತಾನ ದೇವ್ರಿಗೆ ಗೊತ್ತೈತಿ. ಇವ ಹರಿಯಾಂದ ಊಟ ಇಲ್ಲ ಏನು ಇಲ್ಲ, ಒಟ್ಟ ಅಡ್ಡಾಡಕ್ ಐತಿ ಅಂದ್ರ ಏನು ಇಲ್ಲ. ಹೊರಗ್ ಹೋತಂದ್ರ ಒಳಗ್ ನೆಂಪಾಗಂಗಿಲ್ಲ ನೋಡ್ ಮನಿ ಒಟ್ಟ. ಅತ್ತಿರಿ ಕೈಯ ಬುಕ್ಕ ಹಿಡ್ಕೊಂಡ್ ಅಂದ್ರ ಅವಾಗೇನ್ ಕಬ್ರ ಇರ್ತೈತಿ. ಮನಿ ಅನ್ನಂಗಿಲ್ಲ, ಊಟ ಅನ್ನಂಗಿಲ್ಲ. ಒಟ್ಟು ಕೈಯ ಬುಕ್ಕ ಹಿಡ್ಕೋದು, ಆ ಬುಕ್ನ್ಯಾಗ ಏನೈತಿ ಅದನ್ನ ಓದೋದ ಮಾಡ್ತಾನ ಅತ್ತಿ. ನನಗರ ಸಾಕಾಗಿ ಹೋಗೈತಿ ಅವನ ಸಂಬಂಧ. ತಂಗಿ ಅಲ್ಲಿ ಕೂತ ನೋಡ ಯವ್ವ ನೀರಿನ ಟಾಕ್ಯದ ಮ್ಯಾಗ. ನೋಡ್ರದ ಅತ್ತಿ ಅಲ್ಲೆಲ್ಲಾ ಬಿಟ್ಟ ಅಲ್ಲಿ ಹೋಗಿ ಕೂತಾನದ. ಬಾ ಹರ್ಯಾಂದ ಊಟ ಇಲ್ಲಿ ಏನಿಲ್ಲ, ಹೋಗಿ ಕೂತಾನು, ಕರ್ಕೊಂಬಂದ್ ಊಟ ಮಾಡ್ಸುನು ಬಾ. ಬರ್ರಿ ಅತ್ತಿರಿ. ಕೊಲ್ಲಬೇಡ ಉಸಿಯನ್ನು ನುಡಿಸಲು ಬೇಡ. ಬಸವಂತ ಯಾಕೆವ್ವ? ಯಾಕೆಪ್ಪ ಇಲ್ಲಿ ಬಂದ್ ಕೂತಾ ಇದಿ? ಬಾ ಊಟ ಮಾಡಕ್ತದ. ನಿಮ್ಮ ಆಯ್ ಊಟ ಮಾಡಿಲ್ಲ ನಿನ್ ಸಂಬಂಧ. ಬಾ ಯಪ್ಪ ಹೇಳ. ಅಜ್ಜಿ ನಾ ಊಟ ಮಾಡ್ತಾನೆ ಹೀಗ್ ಮಾಡವ್ರಿ ನಾವು. ಯಪ್ಪ ಬಾರು ಹರ್ಯಾಂದ ಹೊಟ್ಟಿಗೆ ಏನಿಲ್ದ ಬಂದದಿ. ಬಾ ಇಬ್ರು ಕೂಡಿ ಊಟ ಇಲ್ಲ ಅಜ್ಜಿ ಮಾಡು. ಇನ್ನೂ ಸ್ವಲ್ಪ ಬುಕ್ಕ ಓದ್ಬೇಕಾಗಿತ್ ನಾ. ಯಪ್ಪ ಇವ್ನ ಏನ್ ಓದ್ತಿ? ಬಾ ಊಟ ಮಾಡ್ಬಾ ಮೊದಲ. ಊಟ ಮಾಡಿ ಓದ್ಕೋತ ಕುಂಡ್ರಕ್ಕೆ ಬಾ ಯಪ್ಪ. ಅಜ್ಜಿ ಇನ್ನೂ 2 ಬಸವನವ್ರ ವಚನ ನಾನು ಓದ್ಬೇಕಾಗೈತಿ. ನಾ ಓದ್ ಬರ್ತನು, ನೀವಿಬ್ರು ಊಟ ಮಾಡಿ ಹೋಗ್ರಿ. ಹಂಗ ಮಾಡ್ಬೇಡಪ್ಪ. ಬಾ ಊಟ ಮಾಡಿ ಹೇಳ. ಇಲ್ಲಿ ಹೋಗವ, ನಾವ್ ಇನ್ನೂ ಸ್ವಲ್ಪ ವಚನ ಓದ್ಬೇಕಾಗೈತಿ. ಯಪ್ಪ ನೀ ನನಗ್ ಮುಂದಿರುದ್ರನ ನನ್ ಊಟನ ಸಿಹಿ ಹತ್ತಂಗಿಲ್ಲ. ಅಜ್ಜಿ ನಾನು ಏನ್ ಬಿಟ್ಟು ಇಲ್ಲಿ ಕೂತಾನಿಲ್ಲ. ಹಂಗಲ್ಲೋ ಬಸವಂತ, ಇಂದ ಹುಡುಗಿ ಕಡೆ ಅವ್ರು ನಿನ್ನ ನೋಡಾಕ್ ಬರಾಕತ್ತಾರ. ಯವ್ವ ಆ ಏನ್ ಹೇಳಕತ್ತಾಳು? ಹೌದಪ್ಪ ಬಸವಂತ, ನಮ್ಮ ಅಣ್ಣ ಫೋನ್ ಹಚ್ಚಿದ ಅವನ್ ಮಗಳ ನಿನ್ನ ಹಾಕನಂತ ಕೂತಾಳತ್ತ. ಹಂಗ ಮಾಡ್ಬೇಡಪ್ಪ. ಹೇಳ ತಯಾರಾಗಿ ಹೇಳ ಬರ್ಗುಡ್ದ ಅವ್ರ. ಯವ್ವ ನಾನು ಮದ್ವಿ ಮಾಡ್ತಾರೆ? ಹ್ಞೂ ಯಪ್ಪ ನಿಂದ ಮದ್ವಿ ಮಾಡ್ತೀವ. ನಾ ಮದ್ವಿ ಆಗಂಗಿಲ್ಲವ. ಹಾ ಮದುವೆ ಆಗಂಗಿಲ್ಲ? ಯಪ್ಪ ನಾ ಸಾಯ್ಗೊಡ್ದ ನಿನ್ನ ತಲಿ ಮ್ಯಾಲ ಅಕ್ಕಿ ಕಾಳು ಹೋಗದ ಮೊಮ್ಮಕ್ಕಳನ್ನ ಆಡಿಸ್ತೀನಿ ಯಪ್ಪ. ಬಸವಂತ ವಾಯ್ಲಿ ಅನ್ಬ್ಯಾಡ ಯಪ್ಪ. ನನ್ನ ಆಸೆ ನಿರಾಶೆ ಮಾಡ್ಬೇಡ. ನಾ ಆಸೆ ಬಾಳ ಇಟ್ಕೊಂಡ್ ಕೂತೀನಿ ನನ್ನ ಮೊಮ್ಮಗನ ಯಪ್ಪ. ವಾಯ್ಲಿ ಅನ್ಬ್ಯಾಡ ಮದುವೆ ಆಗ. ಅಯ್ಯೇ ನಿನ್ನ ಆಸೆ ಪುರಸಕ್ ಹೋಯ್ತಂದ್ರ ನನ್ನ ಆಸೆ ನಿರಾಶೆ ಆಕತಿ. ಏನೋ ನಿನ್ನ ಆಸೆ ನಿರಾಶೆ ಆಗೋದು ಏನ್ ಹೇಳದ? ಯವ್ವ ನಾನು ಮದುವೆ ಆಗ್ಬೇಕಾದ್ರ ಬಂಡಿಗಿನಿ ಬಸವನಗ ಹರಕಿ ಹೊತ್ತಾನಿ. ಹರಕಿ ತೀರಿಸಿರ ಮಾತ್ರ ಮದುವೆ ಹಾಕನ. ಅದ್ ಏನ್ ಹೇಳು ಯಪ್ಪ. ಹರಕೆ ಹೊತ್ತದ ನಮ್ ಬಂಡಿಗನಿ ಬಸವನಗ ನೀ ಹರಕೆ ಹೊತ್ತದಿ. ಅದನ್ನ ಒಡದ್ ಹೇಳ, ಹಿಂದ ಹೋಗಿ ತೀರಿಸಿ ಬರ್ನು ಬಸವನಪ್ಪನ ಹರಕೆ. ಅಯ್ಯೇ ನಾ ಮದುವೆ ಆಗ್ಬೇಕಾದ್ರ ಬಸವನಪ್ಪನ ಹುಂಡಿಗೆ 5 ಲಕ್ಷ ರೂಪಾಯಿ ಹಾಕ್ತ ಬಿಡ್ಕೊಂಡನಿ. ಹಾಕಿರ ಮಾತ್ರ ಲಗ್ನ ಆಗವನ. ಬಸವಂತ ಬಸವನಪ್ಪಗ ರೊಕ್ಕ ಹಾಕ್ತನ ಗಲ್ಯಾಕತ್ತಂದ್ ಬೇಡ್ಕೊಂಡದೇನ? ಇವತ್ತ ಹಾಕ 5 ಲಕ್ಷ. ಏ ತಂಗಿ ನಾಳೆ ನಿಮ್ ಅಣ್ಣಗ್ ಫೋನ್ ಹಚ್ಚ, ಕರ್ಕೊಂಡ್ ಬಾ ಅಂತ ಹೇಳ ಹುಡುಗಿನ. ಆದ್ರಿ ಹಚ್ಚಿರಿ ಹಂಗ ಮಾಡ್ತೇನ್ರಿ. ಆತಿಲ್ಪ ತಮ್ಮ, ಈಗಾರ ಜೀವಕ್ ಸಮಾಧಾನ ಆತನ? ಆತಾಯಿ. ಹೇಳಪ್ಪ ಹೋಗ್ನು, ಗಾಡಿ ಚಾಲು ಮಾಡ್ಯಾಳ. ನಿನ್ ಹರಕಿ ನಾ ಯಾಕೆ ಅಡ್ಡ ಬರ್ಲಿ? ನಡಿ ಹೋಗ್ನು. ಯಪ್ಪ ನೋಡ್ಯಪ್ಪ ನಮ್ಮ ಮನಿದೇವ್ರ ಬಸವನಪ್ಪ 20 ವರ್ಷ ಆತು ಬಂದಿದ್ದಿಲ್ಲ. ನಿನ್ ಹರಕಿದಿಂದ ಬಾನ್ಯಪ್ಪ ಮತ್ತ. ಆಯ್ತ್ ಬಾಜಿ. ಬಾಯಪ್ಪ. ಯಪ್ಪ ಬಸವಣ್ಣ ಮನಿ ಕಟ್ಟಿಸಿದಾಗ ಬರ್ಲಿಲ್ಲ, ಮಗನ ಅಕ್ಕಿ ಕಾಳು ಹೋಗದಿನಿ ಯಾಗೂ ಬರ್ಲಿಲ್ಲ. ಈಗ ಮೊಮ್ಮಗನ ಹೊಟ್ಯಾಗ ಹೋಗ್ತ ಕರಿಸಿದ್ಯಪ್ಪ. ಅದು 5 ಲಕ್ಷ ನಿನ್ನ ಗಲ್ಯಾಕ್ ಹೋಗಿಬೇಕತ್ಯಪ್ಪ. ಅಯ್ಯೇ ಈ ರೊಕ್ಕ ಗಲಿಯಾಗ ಹೋಗಿದ್ದು ನಾನು ಎದ್ ಹೋಗ್ಲಿಲ್ಲ. ಏಯಪ್ಪ ಹೆಂಗಾದ್ರು ಅವ್ನ ಹರಕಿ ಹೊತ್ತಾನೈತಿ. ರೊಕ್ಕ ಹಾಕಾಕತ್ತಂದೈತಿ ಅವ್ನ ಗಲ್ಯಾಕ್ ಹೋಗಿಯಪ್ಪ ಅವ್ನ ರೊಕ್ಕ. ಆಯ್ತ ಬಾಯ್. ಓ ಯಪ್ಪ ಮೊದಲ ರೊಕ್ಕ ಗಲ್ಲೆಕ್ ಹಾಕ. ನಿನ್ ಮದ್ವಿ ಮಾಡಿ ನಮ್ಮ ಮೊಮ್ಮಕ್ಳ ಆಡ್ಸಕದಾನಿ. ಮೊದಲ ಹಾಕ್ಯಪ್ಪ ಅವನ. ಬರ್ರಿ. ಬಸವ ಭಕ್ತರು ಕೊಟ್ಟ ಕಾಣಿಕೆಯನ್ನು ನಿನಗ ಅರ್ಪಿಸ್ತಾನೆಪ್ಪ.
ಓಂ ಬಸವಾಯ ನಮಃ. 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 ಅಯ್ಯಿ ಯಾಕಪ್ಪ ತಗೊಂಡಾಕಿ ನೀನು ಹಾಕಲ್ಲ. ಹಾಕಲಪ್ಪ ನಾನು. ಹಾಕಾಯಿ. ಹಾಕಿನ ನಾನು. ಯವ್ವ ತುಡು ಮಾಡಾಕ ನೀನು ಇದ್ದಿಲ್ಲ, ನೀನೊಂದು ಹಾಕ. ಬಸವಂತ ಏನತ್ತಪ್ಪ ನಿಂಗೆ? ಏನಾಯ್ತು ಯಪ್ಪ? ಯವ್ವ ಅಯ್ಯ ಹೇಳಪ್ಪ. ನಾನು ಬಂದ ಕೆಲಸ ಮುಗೀತ. ಯಾಕೋ ಯಪ್ಪ ಹಿಂಗ್ಯಾಕ ನಾತದಿ? ತಮ್ಮ ಇನ್ನ ಮದ್ವಿ ಆಗ್ಬೇಕ ಬಸವಂತ. ನಿನ್ ಹೊಟ್ಟಿಲೆ ಮಕ್ಳು ಹುಟ್ಟಬೇಕ, ಅವ್ರ ತಗೊಂಡ್ ನಾವು ಆಡಿಸ್ಬೇಕ. ಯಾಕೋ ಯಪ್ಪ ಹಂಗ್ಯಾಕ್ ಮಾತಾಡತ್ತೀವಿ ಬಸವಂತ? ಅಯ್ಯ ಹೇಳಪ್ಪ. ನಾ ಯಾರ ತಿಳ್ಕೊಂದಿನಿ? ಯಾರು ಯಪ್ಪ? ಒಂದಿನ ನಿಮ್ಮ ಮನೆಗೆ ಬಂದ ನಿಮ್ಮ ಮನ್ಯಾಗ ನೀರ್ ಕುಡ್ದ ಒಂದ್ ತಾಸ್ ಮನ್ಕೊಂಡ್ ಹೋಗಿನಿ, ಗೊತ್ತೇನ? ಆ ಸನ್ಯಾಸಿನ. ಯಪ್ಪ ಆ ಸನ್ಯಾಸಿ ನೀನು? ಸನ್ಯಾಸಿ ಎಲ್ಲಿಂದ ಮದ್ವಿ, ಎಲ್ಲಿಂದ ಮಕ್ಕಳ? ಜನರ ಹರಕೆ ತೀರ್ಸ್ಬೇಕಂತ ನಾ ಬಂದಾನಿ. ಯಾಕಂದ್ರ ಅಂದ ನಾ ಸಾಯುತ್ನ್ಯಾಗ ಒಂದ್ ಕೆರಿಯಾಗ ಬಿದ್ದು ಜೀವ ಬಿಟ್ಟನಿ. ಅದಕ್ಕಾಗಿ ನೀನ್ ಸೊಸಿ ಹೊಟ್ಟೆ ಹುಟ್ಟಿ ಬಂದಾನಿ. ಅಯ್ಯ ನಾನು ಬಂದ್ ಕೆಲಸ ಮುಗಿತ. ಯವ್ವ ಅಯ್ಯ ಹೇಳಪ್ಪ. ಬಂಡಿಗೆ ನೀ ಬಸವಣ್ಣ ರೊಕ್ಕ ತಿಂದವ್ರು ಯಾರು ಉದ್ದಾರ ಆಗಿಲ್ಲ, ಯಾರು ಬದುಕಿಲ್ಲ. ಯಾಕೋ ಯಪ್ಪ? ದೇವ್ರ ರೊಕ್ಕ ತಿಂದವ್ರು ಯಾರು ಬದುಕಂಗಿಲ್ಲ. ಬಸವಂತ ಯಪ್ಪ, ಅಯ್ಯೋ ನನ್ನ ಎದುರ್ದು ಬಾಳೆ ಯವ್ವ. ಎದ್ದು ಮೊಮ್ಮಗನು ಕಳ್ಕೊನಿ, ಮಗನು ಕಳ್ಕೊನಿ ಯವ್ವ. ಯವ್ವ ಎದುರು ನನ್ನ ಜೀವನ. ಬಸವಂತ ಯಪ್ಪ, ಮಗು ಬಸವಂತ ಯವ್ವ, ಇಲ್ಲೇ ನಿಮ್ಮ ಮೊಮ್ಮಗ ಯವ್ವ. ಬಸವಂತ ತಂಗಿ ಬಂಡಿಗೆ ನೀ ಬಸವನ್ ಜೋಳಿಯನ್ ರೊಕ್ಕ ತಗೊಂಡು ತಿನ್ಲೆ ನಾನು ಶಿಕ್ಷೆ ಆಗಾಕಬೇಕವ್ವ. ಅತ್ತಿರಿ ಅತ್ತಿ ನೀವು ಅಂದ್ಬಿಟ್ಟು ಆದನ. ಯಪ್ಪ ಮಗನ ನಮ್ಮ ಅತ್ತಿಗೆ ಹೇಳಿದ್ಯ, ಅತ್ತಿ ಬೆಂಕಿ ಪದ್ರ ಕಟ್ಕೋಬೇಡ, ಜೋಳ್ಗ್ಯಾನ್ ರೊಕ್ಕ ತಗೋಬೇಡ ಅಂದ್ಯ. ಅದ್ರ ರೊಕ್ಕ ತಗೊಂಡ್ ಏನ್ ಉದ್ದಾರ ಆದ್ಯು? ನನ್ ಗಂಡನ್ ಕಳ್ಕೊನಿ, ಮಗನ್ ಕಳ್ಕೊನಿ, ಅತ್ತಿನ ಕಳ್ಕೊನಿ ಯವ್ವ. ಇದು ನಿಮ್ ಕೈ ಮುಗಿ ಕೇಳ್ತಾನ, ಯಾರು ಜೋಳ್ಗ್ಯಾನ್ ರೊಕ್ಕ ದೇವ್ರ ಹುಂಡ್ಯಾನ್ ರೊಕ್ಕ ತಕೊಳಕ್ ಹೋಗ್ಬೇಡ್ರಿ. ಈಗ ನನಗ್ ಬಂದ್ ಪರಿಸ್ಥಿತಿ ನಿಮಗೂ ಬರ್ತೈತಿ ಯವ್ವ.